ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೊಗಲಾಡಿ, ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ನಿನ್ನ ಎರಡು ಕೈಗಳು ನನಗೆ ಕಾಣೋ ಹಾಗೆ ಇರಬೇಕು. ತಾತ ಇದ್ಯಾಕೆ ಅತಿ ಅನ್ನಿಸ್ತಾ ಇಲ್ವ ನಿಮ್ಗೆ? ನಾನು ಅತಿ ಆದ್ರೇನೆ ನೀವು ಮಿತಿನಲ್ಲಿರ್ತೀರಿ. ತುಳಸಿ, ಅದೇನೋ ಕುರ್ಕಲು ಹಾಳು ಮೂಳು ಅಂತ ತಂದಿದ್ಯಲ್ಲ, ಅದೆಲ್ಲ ದೇವರ ನೈವೇದ್ಯಕ ತಂದಿರೋದು. ಹಾಳು ಮುಳು ತೆಗಿಯೋಕೆ ತಾತ? ಪುಟ್ಟ, ಅಣ್ಣ ಮಲಗ್ಬಿಟ್ರಾ? ಹ್ಞೂ ಅಮ್ಮ, ಮಲಗ್ಬಿಟ್ಟಿದ್ದಾರೆ. ಸರಿ, ಅವ್ರಿಗೆ ಆಮೇಲೆ ಕೊಡ್ತೀನಿ. ಡಾಕ್ಟರ್, ನರ್ಸ್, ದೇವ್ರೆ, ಎಲ್ಲ ಕಳ್ಕೊಂಡ್ಬಿಟ್ಟೆ ಅನ್ಕೊಂಡಾಗ ಮತ್ತೆ ಬದುಕೋ ಆಸೆ ಹುಟ್ಟಿಸಿದ್ದು ಪೂರ್ಣಿ. ನಿಂಗೆ ಶಿಕ್ಷೆ ಕೊಡಬೇಕು ಅಂತಿದ್ರೆ ನನಗೆ ಕೊಡು. ಅಂದ್ರೆ ಮಗಳಿಗೆ ಏನೂ ಆಗ್ದಿರೋಗ ನೋಡ್ಕೋ ದೇವ್ರೆ, ಪ್ಲೀಸ್. ಆ ಮುದ್ಕ ಕುಂಭಕರ್ಣ ಥರ ಮಲಗಿರ್ತಾನೆ ಅಂತ ಈ ಟೈಮಲ್ಲಿ ಬಂದೆ. ಇಷ್ಟು ಸಲ ಬೆಲ್ ಮಾಡಿದ್ರು ಯಾಕಮ್ಮ ಡೋರ್ ಓಪನ್ ಮಾಡ್ತಿಲ್ಲ? ಅವತ್ತು ನಮ್ಮ ಮಾವ ಬಂದು ಕರ್ಕೊಂಡು ಹೋದಾಗಿಂದ ಇವ್ರ ತಂಟೆಗೆ ಬಂದಿಲ್ಲ ನಾನು. ಬೇರೆಯವ್ರು ಹೋಗ್ಲಿ, ಅಮ್ಮ ಆದರೂ ನಾನು ಹೇಗಿದ್ದೀನಿ ಅಂತ ವಿಚಾರಿಸಿದ್ಲ. ಮನೆ ಒಳಗೆ ಕರೀದೇ ಇದ್ರು ಇಷ್ಟು ದಿನ ಬೆಲ್ ಮಾಡಿದ್ರೆ ಡೋರ್ ಓಪನ್ ಮಾಡೋರು. ಈಗ ಅದನ್ನೂ ಬಿಟ್ಬಿಟ್ರಾ? ಅಮ್ಮ, 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 ಅಂಕಲ್ ನೀವಾ? ನನಗೆ ಎಷ್ಟು ಭಯ ಪಡ್ಕೊಂಡ್ಬಿಟ್ಟಿದೆ ಗೊತ್ತಾ? ಭಯನ ನಿನಗ? ನಿಮ್ಮ ತಾತಂಗೆ ಹೆದರ್ಕೊಂಡೋಳಲ್ಲ ನೀನು. ಕೋಪ ಮಾಡ್ಕೋಬೇಡ, ತಮಾಷೆ ಮಾಡಿದೆ. ನೀನು ಬರೋದನ್ನ ನೋಡಿ ನಾನು ಅಲ್ಲಿಂದಾನೆ ಕರೆದೆ, ನಿನಗೆ ಕೇಳಲಿಲ್ಲ ಅನ್ಸುತ್ತೆ. ಹೌದಾ? ನಂಗೆ ಕೇಳಿಸ್ಲಿಲ್ಲ. ಅಲ್ಲ ಅಂಕಲ್, ಆಗ್ಲಿಂದ ಬೆಲ್ ಮಾಡ್ತಿದ್ದೀನಿ, ಅಮ್ಮ ಡೋರೇ ಓಪನ್ ಮಾಡ್ತಿಲ್ಲ. ಡೋರ್ ಓಪನ್ ಮಾಡಕ್ಕೆ ಒಳಗೆ ಯಾರಾದ್ರೂ ಇದ್ರೆ ತಾನೆ. ಯಾರು ಇಲ್ವಾ? ಎಲ್ಲಿಗೆ ಹೋದ್ರು? ಮನೆ ದೇವರು ಸಿದ್ಧಲಿಂಗೇಶ್ವರ ದರ್ಶನಕ್ಕೆ ಅಂತ ಯಡಿಯೂರಿಗೆ ಹೋಗಿದ್ದಾರೆ. ಮನೆ ದೇವ್ರಿಗ? ಅಲ್ಲ, ನನಗ್ ಒಂದ್ ಮಾತಾದ್ರು. ಕೋಪ ಮಾಡ್ಕೋಬೇಡ ಸಂಧ್ಯಾ,
ಅರ್ಜೆಂಟೆಲ್ಲ ಹೊರಟುಬಿಟ್ರು. ನೀನು ಬಾ ನಮ್ಮ ಮನೆಗೆ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಕಾಫಿ ಕುಡಿತಾ ಮಾತಾಡೋಣ. ಇಲ್ಲ ಅಂಕಲ್, ನಾ ಇನ್ನೊಂದು ದಿನ ಬರ್ತೀನಿ. ಅಲ್ಲಮ್ಮ, ನಮ್ಮನೆ ಎಷ್ಟು ದೂರ ಇದೆ? ಇಲ್ಲಿ ಹತ್ರನೇ ಇದೆ ಅಲ್ವಾ? ಬಾ ಹೋಗೋಣ. ಇಲ್ಲ ಅಂಕಲ್, ನಾನು ಇಲ್ಲೇ ಸ್ವಲ್ಪ ಕೂತಿದ್ದು ಹೋಗ್ತೀನಿ. ನನಗೆ ಬಲವಂತ ಮಾಡಬೇಡಿ ಪ್ಲೀಸ್. ಆಯ್ತಮ್ಮ. ಡೈ ಕಣ್ಣು ಹಾಕ್ಬೇಡ್ವಾ, ನನ್ನ ಹೊಟ್ಟೆ ಕಡುತ್ತೆ. ಈ ರೇಂಜಿಗೆ ತಿಂದರೆ ಹೊಟ್ಟೆ ಕೆಡದೇ ಇರುತ್ತಾ? ಅಪ್ಪ ನಿದ್ದೆ ಮಾಡ್ಬಿಟ್ಟಿದ್ರಾ? ತಿನ್ನಕ್ಕೇನಾದ್ರೂ ಕೊಡ್ಲಾ? ಎಲ್ಲಿದ್ದೀನಿ ನಾನು? ಯಾರು ನೀವೆಲ್ಲ? ದೇವ್ರೆ, ಅಣ್ಣನ ಜೊತೆಲಿ ಕರ್ಕೊಂಡು ಬಂದರೆ ಎಲ್ರಿಗೂ ಅವ್ರ ಮರ್ವಿನ ಕಾಯಿಲೆ ಸತ್ಯ ಎಲ್ಲಿ ಗೊತ್ತಾಗುತ್ತೋ ಅಂತ ಹೆದರ್ಕೊಂಡಿದ್ದೆ ನಾನು. ಈಗ ಹಾಗೆ ಆಗ್ತಾ ಇದೆಯಲ್ಲ. ಈಗ ಮಲೆಗೆ ಎದ್ರಲ್ಲ, ಕಾಡಲ್ಲಿ ನಿಮ್ಮನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸಿರ್ಬೇಕು ಅಲ್ವಾ? ಒಳ್ಳೆ ಬೀಗ್ರು. 4 ಚಕ್ಲಿ ತಿನ್ನಿ, ಎಲ್ಲ ಸರಿ ಹೋಗುತ್ತೆ. ತಾತ, ಎಲ್ಲ ಅವರೆಕಾಳು ಮಹಿಮೆ. ನಾನಲ್ಲ. ಶಾರ್ವರಿ, ಫೋನ್ ತಗೋ. ಶಾರ್ವರಿನ ಫೋನ್ ತೆಗಿತಾ ಇಲ್ಲ. ಫೋನ್ ಮಾಡಿದ್ರೆ ಅವ್ನು ಫೋನ್ ರಿಸೀವ್ ಮಾಡ್ತಾನ. ಅಕಸ್ಮಾತ್ ರಿಸೀವ್ ಮಾಡಿದ್ರು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇದೆಯಾ? ಪೂರ್ಣಿ ಬಗ್ಗೆ ಕೇಳಿದ್ರೆ ಏನಂತ ಹೇಳಿ? ಮಗಳೇ, ನಿನ್ನ ಈ ಸ್ಥಿತಿಲಿ ನನಗೆ ನೋಡೋಕ್ಕಾಗ್ತಿಲ್ಲ. ನೀನೇ ಧೈರ್ಯ ತಂದ್ಕೋಬೇಕು ಪ್ಲೀಸ್. ಅವಿಗೋಸ್ಕರ, ನನಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನೀನು ಹೋರಾಡಲೇಬೇಕು. ಡಾಕ್ಟರ್, ಪೂರ್ಣಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅವ್ರ ಹಸ್ಬೆಂಡ್ನ ಆದಷ್ಟು ಬೇಗ ಕರೆಸಿ ಪ್ಲೀಸ್. ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ಮಾರುತಿ ಅವರೇ, ನನ್ನ ಫೋನ್ ಸ್ವಲ್ಪ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಚಾರ್ಜ್ ಹಾಕ್ತೀರಾ? ಏನ್ ತಾತ, ಎಲ್ರೆದ್ರಿಗೂ ಈ ಥರ ತೇಗದು ಮ್ಯಾನಸ್ ಅಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ನಮ್ಮ ಕಾಲದಲ್ಲಿ ತಿಂದು ತೇಗದ್ರೆ ಉಂಡಿದ್ದು ತೃಪ್ತಿಯಾಗಿದೆ ಅಂತಿದ್ರು. ನೀವು ಮ್ಯಾನರ್ಸ್ ಇಲ್ಲ ಅಂತಿರಲ್ಲ. ಅದು ನಿಮ್ಮ ಕಾಲ, ಇದು ನಮ್ಮ ಕಾಲ. ಯಾರ್ಯಾರು ಯಾವ್ಯಾವ ಕಾಲನೋ, ನಾನಿರೋವರೆಗೂ ದತ್ತಂದೇ ಕಾಲ ಕಣೋ. ಅದೇನೋ ಯಾವಾಗ ನೋಡಿದ್ರು ಮುಖ ಗಂಟಿಟ್ಕೊಂಡೇ ಇರ್ತೀಯ. ಸ್ವಲ್ಪ ನಗೋದ್ ಕಲಿಯೋ. ನೀವಿರೋವರೆಗೂ ಅದು ಸಾಧ್ಯ ಇಲ್ಲ ಬಿಡಿ. ಏನಂದ? ಏನೂ ಇಲ್ಲ, ಇನ್ನೊಂದೆರಡು ಬಿಡಿ ಅಂದೆ.
ಕೆಲವು ವಸ್ತುಗಳಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅವು ಬರೀ ವಸ್ತು ಆಗಿರೋದಿಲ್ಲ, ಯಾವುದೋ ನೆನಪಾಗಿರುತ್ತೆ ತುಳಸಿ ಮೇಡಮ್. ತುಳಸಿ ಅಂತಾನೆ ಕರೀರಿ ಮಾಧವ್ ಸರ್. ಹಾಗಾದರೆ ನೀವು ಮಾಧವ ಅಂತಲೇ ಕರೀರಿ. ಇದು ನಿಮಗೆ ಸೇರಿದ್ದು, ನನಗೆ ಏನು ಬೇಜಾರಿಲ್ಲ. ದಯವಿಟ್ಟು ನೀವೇ ಇಟ್ಕೊಳ್ಳಿ. ಏ ಮಾರ್ತಿ, ಗಾಡಿನ ಸ್ವಲ್ಪ ಸೈಡ್ಗೆ ಹಾಕು. ಯಾಕೆ ತಾತ, ಇನ್ನೂ ಅರ್ಧ ದಾರಿನೂ ತಲುಪಿಲ್ಲ ನಾವು. ಯಾಕೆ ಏನು ಎತ್ತ ಅನ್ನೋದನ್ನ ಹೋಗಿ ಬಂದ ಆಮೇಲೆ ಹೇಳ್ತೀನಿ. ನಿನ್ ಗಾಡಿ ನಿಲ್ಸಪ್ಪ ಮಾರುತಿ. ತಾತ, ಎಲ್ಲಂದ್ರಲ್ಲಿ ಹಾಗೆಲ್ಲ ನಿಲ್ಸೋಕಾಗಲ್ಲ. ಮುಂದೆ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಇರುತ್ತೆ, ಅಲ್ಲಿ ವಾಶ್ರೂಮ್ ಇರುತ್ತೆ, ಅಲ್ಲಿ ನಿಲ್ಸೋಣ. ಓ, ಅಲ್ಲಿವರೆಗೂ ಕಾಯೋಕ್ ಆಗ್ಬೇಕಲ್ಲ. ಅಲ್ಲೇ ಮುಂದೆ ಪೆಟ್ರೋಲ್ ಬಂಕ್ ಇದೆ ನೋಡಿ. ಡ್ರೈವರ್ ಅಣ್ಣ, ಅಲ್ಲಿ ಸ್ವಲ್ಪ ನಿಲ್ಸ್ಬಿಡಿ. ಏನಾಯ್ತು ಸಮರ್? ಫೋನ್ನಲ್ಲಿ ಚಾರ್ಜ್ ಇಲ್ಲ ಅಂತ ಸ್ವಿಚ್ ಆಫ್ ಆಗಿತ್ತಲ್ಲ, ಈಗ ಸ್ವಿಚ್ ಆನ್ ಮಾಡಿದ್ರೆ ಮ್ಯಾನೇಜರ್ ತುಂಬ ಸಲ ಕಾಲ್ ಮಾಡಿದ್ದಾರೆ ಅಂತ ಮೆಸೇಜ್ ಬಂದಿದೆ. ಫೋನ್ ಮಾಡ್ತಾ ಇದ್ರೆ ಮತ್ತೆ ಪಿಕ್ ಮಾಡ್ತಾ ಇಲ್ಲ. ಪ್ರಾಜೆಕ್ಟ್ ವಿಚಾರ ಏನೋ ಕೇಳೋದಕ್ಕೆ ಫೋನ್ ಮಾಡಿರ್ತಾರೆ ಅನ್ಸುತ್ತೆ. ಬೇರೆ ಇನ್ಯಾರಿಗಾದ್ರೂ ಫೋನ್ ಮಾಡಿ ವಿಚಾರ ತಿಳ್ಕೊಂಡಿರ್ತಾರೆ ಬಿಡು. ನೀನ್ ರಜೆನಲ್ಲಿ ಇದೆಯಾ ಅಂತ ಗೊತ್ತಿರುತ್ತೆ ಅಲ್ವಾ, ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಸಮರ್, ನಾನಾದ್ರೂ ಹೋಗಿ ಬರ್ತೀನಿ ಬಿಡಿ ಬೀಗ್ರೆ. ನೀವು ಹೋಗೋ ಹಾಗಿಲ್ಲ, ನಾನು ಹೋಗೋ ಹಾಗಿಲ್ಲ, ನಡೀರ್ರಿ. ಏನಾಯ್ತಾತ? ಏ ದಂಡಪಿಂಡ, ನೀನ್ ಹೆಂಡತಿ ಮಾತು ಕೇಳ್ಕೊಂಡು ಎಲ್ಲ ಕರ್ಕೊಂಡು ಬಂದ್ಯೋ? ಓ, ಇಲ್ಲಿ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ ಕಣೋ. ಹತ್ತಿ, ಎಲ್ಲರೂ ಹತ್ತಿ, ಮುಂದೆ ಎಲ್ಲರೂ ನಿಲ್ಸು. ತಾತ, ಟ್ರಾವೆಲ್ ಮಾಡುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ ನಿಮಗೆ ಬೇಕಾಗಿರುವಾಗೆ ಇರೋಲ್ಲ. ಏನ್ ಅಡ್ಜಸ್ಟ್? ಇಲ್ಲಿ ನೀರೇ ಇಲ್ಲ. ನಾವೇನು ಫಾರಿನರ್ಸ ಟಿಶ್ಯೂ ಪೇಪರ್ ಇಟ್ಕೊಂಡು ಓಡಾಡೋದಕ್ಕೆ? ಕರ್ಮ, ಇವ್ರು ನಮ್ಮ ಮಾವ ಅಂತ ಪಡೆದಿರೋ ನಮ್ಮ ಅಮ್ಮನ ಹಣೆ ಬರೋ ಸರಿ ಇಲ್ವೋ? ಇಲ್ಲ, ಈ ಮನೇಲಿ ನಾನು ಹುಟ್ಟಿರೋ ನನ್ನ ಹಣೆ ಬರೋ ಸರಿ ಇಲ್ವೋ? ದೇವರೇ ಬಲ್ಲ. ಏನಂದೆ? ಏನಿಲ್ಲ ಸತ, ಮುಂದೆ ಎಲ್ಲ ನೋಡೋಣ ಅತ್ತಿ ಅಂದೆ. ಹತ್ರಿ. ಮೀಟಿಂಗ್ ಅಂತ ಹೇಳ್ತಾ ಇದ್ದ, ಅದಕ್ಕೆ ಫೋನ್ ತಗೋತಾ ಇಲ್ಲ. ಏನು ಮಾಡಲಿ? ನಾನೇ ಹೋಗ್ಬಾರ್ದು ಅಂದರೆ ಊರಿನಿಂದ ಬಿಟ್ಟು ಹೇಗೆ ಹೋಗೋದು? ಅಬೀಗ ಮಾಡ್ತೀನಿ. ಯಾಕೆ ಯಾರು ಫೋನ್ ತಗೋತಾ ಇಲ್ಲ? ನೀವು ಅನ್ಕೊಂಡ್ ಹಾಗೆ ಆಗೋ ಕಾಲ ಮುಗ್ದೋಯ್ತು ಭಾವ. ಮಲ್ಕೊಳ್ಳಿ ಬಿಡು, ಏನ್ ಪ್ರಾಬ್ಲಮ್ಮು? ಇವಳೊಬ್ಳು, ನನ್ನ ಕಷ್ಟ ನನಗೆ ಕಬಾಬ್ ಮೇ ಹಡ್ಡಿ, ಯಾವಾಗಲೂ ಇರಿಟೇಟ್ ಮಾಡೋದೇ ಆಯಿತು.
ಅಳ್ತಿದ್ಯಾ? ಏನಾಯ್ತೆ? ಏನೂ ಇಲ್ವೇ. ಸಂಧ್ಯಾ, ನೀನ್ ಎಂತೆಂಥ ಸಿಚುಯೇಷನ್ ಅಲ್ಲೇ ಹತ್ತೋಳಲ್ಲ. ಇವಾಗ ಅಳ್ತಿದ್ಯಾ ಅಂದ್ರೆ ಮ್ಯಾಟ್ರ್ ತುಂಬಾ ಸೀರಿಯಸ್ ಇದೆ ಅಂತಾನೆ ಅರ್ಥ. ಏನಾಯ್ತು ಹೇಳು? ನಮ್ಮನ್ನು ಯಾರಾದರೂ ದ್ವೇಷ ಮಾಡ್ತಾರೆ ಅಂತಂದ್ರೆ ಸಹಿಸ್ಕೋಬೋದು ಕಣೆ, ಆದರೆ ಯಾರಾದರೂ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ಹರ್ಟ್ ಆಗುತ್ತೆ. ನಂದು ಅಂತ ಒಂದು ಅಸ್ತಿತ್ವ ಇದೆ ಅನ್ನೋದನ್ನೇ ನನ್ನ ತವ್ರ ಮನೆಯವ್ರು ಮರ್ತ್ಬಿಟ್ಟಿದ್ದಾರೆ ಅಂದರೆ ಯಾಕೋ ಸಹಿಸಕ್ಕೆ ಆಗ್ತಿಲ್ಲ. ಕಮ್ ಆನ್ ಸಂಧ್ಯಾ, ನಿನಗೆ ಈ ಕಣ್ಣೀರೆಲ್ಲ ಸೂಟ್ ಆಗಲ್ಲ. ನೀನು ಪ್ರಸಾದ್ನ ಮದುವೆ ಆದಾಗಲೇ ನಿಮ್ಮ ಮನೆಯವರೆಲ್ಲ ನಿನ್ನ ಮರ್ತ್ಬಿಟ್ಟಿದ್ರಲ್ವಾ? ಹೌದು, ಆದರೆ ಅಣ್ಣನೂ ಅದೇ ಕೆಲಸ ಮಾಡಿದ್ನಲ್ವಾ? ಆದರೆ ಆಗ ಯಾಕೆ ಅದು ತಪ್ಪು ಅಂತ ಯಾರಿಗೂ ಅನಿಸ್ಲಿಲ್ಲ. ಅಣ್ಣ ಮದುವೆ ಆಗೋ ಮುಂಚೆ ನಾನು ಇಲ್ಲಿಗೆ ಬರುವಾಗ ಒಂದು ಸಣ್ಣ ಗಿಲ್ಟ್ ಇತ್ತು. ಹೇಳ್ದೆ ಕೇಳ್ದೆ ಓಡೋದೆ, ಮನೆ ಮರ್ಯಾದೆ ತೆಗ್ದೆ ಅಂತ. ಆದರೆ ನಾನು ಮಾಡಿದ ಅಪರಾಧ ಅಣ್ಣ ಮಾಡಿ ಸರಿ ಅನ್ನೋ ಥರ ತಾತ ನಡ್ಕೊಂಡ್ರು. ಆಗ್ಲೇ ಅನ್ಕೊಂಡೆ ಇವರಿಗೆ ದ್ವೇಷ ಇರೋದು ನಾನು ಮಾಡಿದ ಕೆಲ್ಸದ ಮೇಲಲ್ಲ, ನನ್ನ ಮೇಲೆ ಅಂತ. ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ನಿಮ್ಮಮ್ಮ ತಾತ ಎಲ್ಲರೂ ಅಷ್ಟೇ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಸಿರಿನ ಹೆಂಗ್ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾರೆ ಗೊತ್ತಾ? ಮದ್ವೆ ಆದ್ಮೇಲೆ ಅವಳಿಗೆ 2 ಕೋಡ್ ಬಂದ್ಬಿಟ್ಟಿದೆ. ಗೊತ್ತು ನಂದಿನಿ. ಇವ್ರು ಯಾವಾಗ ಈ ರೀತಿ ಭೇದ ಭಾವ ಮಾಡಕ್ ಶುರು ಮಾಡಿದ್ರು ಆವಾಗ್ಲೇ ಅನ್ನಿಸ್ತು ನಾನು ಇಲ್ಲಿಗೆ ಬಂದು ಗಲಾಟೆ ಮಾಡೋದಾಗ್ಲಿ ಆಸ್ತಿಲಿ ಪಾಲ್ ಕೇಳೋದಾಗ್ಲಿ ತಪ್ಪಿಲ್ಲ ಅಂತ. ಖಂಡಿತ ತಪ್ಪಲ್ಲ ಸಂಧ್ಯಾ. ನಿನ್ ಪಾಲಿಂದು ಅಂತ ಏನಿದೆ ಅದು ಯಾವುದು ಬಿಡಬೇಡ, ನಿನ್ನ ಹಕ್ಕು ಅದು. ಆ ವಿಷಯ ನನಗೆ ಗೊತ್ತು ನಂದಿನಿ, ಆದ್ರೆ ನನ್ನ ಮನ್ಸಲ್ಲಿ ಕೊರಿತಿರೋದು ಆ ವಿಷಯ ಅಲ್ಲ. ಎಲ್ಲ ಸೇರಿ ಮನೆ ದೇವ್ರಿಗೆ ಹೊರಟಿರುವಾಗ ಕೊನೆ ಪಕ್ಷ ಅಮ್ಮಂಗಾದ್ರೂ ನಾನು ನೆನಪಾಗ್ಬೇಕಿತ್ತಲ್ವಾ? ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ. ಬೀಗರನ್ನ ಕರ್ಕೊಂಡು ಐ ಮೀನ್ ಸಿರಿಯವ್ರ ಅಪ್ಪನ್ ಕರ್ಕೊಂಡು ಹೊರಟವ್ರಿಗೆ ಸ್ವಂತ ಮಗಳು ನೆನಪಾಗಿಲ್ಲ ಅಂದ್ರೆ ತಮಾಷೆ ಅನ್ಸಲ್ವಾ? ನಿನ್ನನ್ ಕೇಳೋದೇನು ಅವ್ರಿಗೆ ದೊಡ್ಡ ವಿಷಯ ಆಗಿರ್ಲಿಲ್ಲ, ಆದ್ರೆ ನಿನ್ ತಾತಂಗೆ ನೀನ್ ಬೇಡ. ಇನ್ನು ನಿಮ್ಮ ಅಮ್ಮ ಅಣ್ಣ ಅವ್ರ ತಾಳಕ್ ತಕ್ಕಂಗೆ ಕುಣಿಯೋರು. ಸಾಲ್ದು ಅಂತ ಇವರೆಲ್ಲರೂ ತಲೆ ತಿರುಗಿಸೋದಕ್ಕೆ ನಿಮ್ಮ ಅಕ್ಕೆ ಬಂದಿದ್ದಾಳಲ್ಲ. ಇಷ್ಟ್ರ ಮಧ್ಯ ನಿನ್ ನೆನಪಾಗ್ಬೇಕು ಅಂದ್ರೆ ಆಗತ್ತಾ? ದೇ ಡೋಂಟ್ ಈವನ್ ಕೇರ್ ಅಬೌಟ್ ಯು ಸಂಧ್ಯಾ. ಹೇ ಸಂಧ್ಯಾ, ನಮ್ಮನೆಗಾದ್ರೂ ಬರೇ. ನಾ ಬರಲ್ಲ. ದೇವಸ್ಥಾನ ಬಂತು. ಏನ್ ಗಾಡಿ ಓಡಿಸ್ತೀಯಪ್ಪ, ಒಂದು ಕ್ಷಣ ಕೂಡ ನಿದ್ದೆ ಬರಲಿಲ್ಲ. ಮಲ್ಕೊಂಬಿಡಿ, ನಾವೇ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಈಗ ಗೆಸ್ಟ್ ಹೌಸಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ನೀವು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಬೇಗ ರೆಡಿ ಆಗಿಬಿಡಿ. ಬನ್ರಿ. ಅಯ್ಯ ದಂಡ್ಪಿಂಡ, ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಬಾರೋ. ಕರ್ಮ, ಅರ್ಜೆಂಟ್ ಆಗಿರೋದು ನಿಮಗೆ ನನ್ನೇ ಕರಿತಾ ಇದ್ದೀರಾ? ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ನೀವಿಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅನ್ನೋದು ನನಗೆ ಗೊತ್ತಾಗತ್ತೆ. ಈಗ ಹೇಳಿ, ನಿಮ್ಮನ್ನು ಯಾವ ವಿಷಯ ಕಾಡ್ತಾ ಇದೆ? ಅದು ಪುಟ್ಟ, ಮಾಧವ್ ಸರ್ಗೆ ಅಲ್ಲ, ಮಾಧವ್ ಅವ್ರಿಗೆ ಕ್ಯಾಮ್ರಾ ಕೊಟ್ಟಾಗ್ಲಿಂದ ಮನ್ಸಿಗೊಂಥರ ಅನ್ನಿಸ್ತಾ ಇದೆ. ಅವ್ರು ಅಸಲ ಬೇಡ ಅಂದ್ರೂ ಅವ್ರು ಇಲ್ಲದೆ ಇದ್ದಾಗ ಕ್ಯಾಮ್ರಾ ಇಟ್ಟು ಬಂದಲ್ಲ, ದುರಹಂಕಾರ ಅನ್ಕೊಂಡ್ರು ಏನೋ. ಅಶ್ಯೋ ಅಮ್ಮ, ಮಾಧವ್ ಸರು ಯಾವತ್ತೂ ಯಾರ ಬಗ್ಗೆನೂ ಹಾಗೆಲ್ಲ ಯೋಚನೆ ಮಾಡಲ್ಲ. ಅಂಥದ್ರಲ್ಲಿ ನಿಮ್ಮ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡ್ತಾರ? ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಬೇಜಾರಿರಲ್ಲಮ್ಮ. ನಿಮ್ಮ ಮನಸ್ಸಲ್ಲಿ ಇದೇ ವಿಷಯ ಕೊರಿತಾ ಇದೆ ಅನ್ನೋದಾದ್ರೆ ಈಗಲೇ ಮಾಧವ್ ಸರ್ಗೆ ಫೋನ್ ಮಾಡಿ ಮಾತಾಡಿ. ಈಗ್ಲಾ? ಎಷ್ಟೋ ಸಲ ಮಾತಾಡದೆ ಏನೇನೋ ಸಮಸ್ಯೆಗಳು ಹುಟ್ಕೊಳ್ಳುತ್ತವೆ. ಏನೋ ಮಾತಾಡದೆ ಮನ್ಸಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ಭ್ರಮೆನಲ್ಲಿರೋದಕ್ಕಿಂತ ಒಂದ್ಸಲ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಆಗ ನಿಮ್ಗೂ ಯಾವ ಯೋಚನೆನೂ ಇರಲ್ಲ.
ಅದೇನೋ ನಿಜ, ಆದ್ರೆ ಇವತ್ತು ಬೇಡ, ಇನ್ನೊಂದಿನ ಮಾಡ್ತೀನಿ. ಅಯ್ಯೋ ಅಮ್ಮ, ನೀವು ಯಾವತ್ತೋ ಫೋನ್ ಮಾಡಿದ್ರೆ ಅವ್ರಿಗೆ ಕ್ಯಾಮ್ರಾ ವಿಷಯ ಮರ್ತೇ ಹೋಗಿರುತ್ತೋ ಏನೋ. ಅದು ಅಲ್ಲದೆ ನೀವು ಈಗ ಫೋನ್ ಮಾಡಿ ಮಾತಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಅದೇ ವಿಷಯ ಕೊರಿತಾ ಇರುತ್ತೆ. ನಾವೆಲ್ಲ ಇಲ್ಲಿಗೆ ಬಂದು ನೀವೇನೋ ವಿಷಯ ಯೋಚನೆ ಮಾಡ್ತಿದ್ರೆ ಹೇಗೆ? ಅದಕ್ಕೆ ಒಂದೇ ಒಂದ್ಸಲ ಫೋನ್ ಮಾಡಿಬಿಡಿ ಪ್ಲೀಸ್. ಎಲ್ಲಿ ನಿಮ್ಮ ಫೋನ್ ಕೊಡಿ ಇಲ್ಲಿ.